ನನ್ನ ಹೆಸರು ಸಿ ನಂಜಪ್ಪ ಅಂತ, ಕರ್ನಾಟಕ ರಾಜ್ಯ ಮಡಿವಾಳ ಸಂಘದ ರಾಜ್ಯಾಧ್ಯಕ್ಷರು. ಈ ದಿವಸ ಪತ್ರಿಕಾಗೋಷ್ಠಿ ಏನು ಬಳ್ಳಾರಿಯಲ್ಲಿ ಕರೆದಿದ್ದೀರಿ, ಏನು ನಮ್ಮ ಸಮಾಜದ ಬಡವರು ಏನಿದ್ದಾರೆ ಅವ್ರಿಗೆ ಅನುಕೂಲ ಆಗಲಿ ಅಂತ ಹೇಳಿ ನಾವು ಇಡೀ ರಾಜ್ಯಾದ್ಯಂತ ಹೊರಟಿದ್ದೀರಿ. ಅದಕ್ಕೆ ಏನು ಸಾಮೂಹಿಕ ಮದುವೆಗಳನ್ನ ಏನು ಮಾಚಿದೇವರ ಜಯಂತಿ ಪ್ರಯುಕ್ತ ಏನು ಜಾಗೃತಿ ವೇದಿಕೆ ಟ್ರಸ್ಟ್ ಅಂತಿದೆ ನಮ್ಮ ರಾಜ್ಯ ಸಂಘದ ಅಡಿಯಲ್ಲಿ, ಅವರು ಮಾಡೋಕ್ಕೆ ಹೊರಟಿದ್ದಾರೆ. ನಾವು ಅದಕ್ಕೆ ಪ್ರೋತ್ಸಾಹ ಕೊಟ್ಕೊಂಡು ಇಡೀ ರಾಜ್ಯಾದ್ಯಂತ ನಮ್ಮ ಮಡಿವಾಳ ರೆಲೆಯಲ್ಲಿ ಬರ್ತಾರೆ. ಅವರೆಲ್ಲ ನಾವು ಒಟ್ಟಾಗಿ ಕರ್ಕೊಂಡೋಗಿ ಒಂದು ಮದುವೆ ಮಾಡಿಸಿ ಅವ್ರಿಗೆ ಮುಂದಿನ ಜೀವನಕ್ಕೆ ಒಳ್ಳೆ ಸುಗಮವಾಗಿ ನಡೀಲಿ ಅನ್ನೋ ಒಂದು ಆಶೀರ್ವಾದ ಮಾಚಿದೇವರು ಕೊಡಲಿ ಅನ್ನೋ ಪ್ರಯುಕ್ತ ನಾವು ಈ ದಿವಸ ಪತ್ರಿಕಾಗೋಷ್ಠಿನ ಕರೆದು ತಮ್ಮ ಮೂಲಕ ಎಲ್ಲರೂ ಬರಲಿಕ್ಕೆ ನೀವು ಪ್ರಚಾರ ಪಡಿಸಿ ನೀವು ಬರಲಿಕ್ಕೆ ಅನುವು ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಸರ್, ಅವತ್ತಿನ ದಿನ ಮಾಡ್ಬೇಕಂತ ಅನ್ಕೊಂಡಿದ್ದೀರಾ? ಮತ್ತು ಎಲ್ಲಿ ಮತ್ತು ಎಷ್ಟು ಜೋಡಿಗಳನ್ನ ಅಂದಾಜು? ಏಪ್ರಿಲ್ 14ನೇ ತಾರೀಕು ಏನು 2025 ಮಾಚಿದೇವರ ಜಯಂತಿ ಪ್ರಯುಕ್ತ ಏಪ್ರಿಲ್ 14ರಂದು ಆದಿಚುಂಚನಗಿರಿ ಮಠ, ವಿಜಯನಗರ, ಬೆಂಗಳೂರು ಅಲ್ಲಿ ಮಾಡ್ತಾ ಇದ್ದೀರಿ. ಜೋಡಿ ನಮಗೆ 100 ಜೋಡಿ ಬಂದ್ರೂ ನಾವು ಮಾಡ್ತೀವಿ. ಅದಕ್ಕೆ ಎಲ್ಲ ಕಡೆಯಿಂದ ಜಾಸ್ತಿ ಬಂದರೂ ಮಾಡ್ತೀವಿ. ಇವಾಗ ಮಾಹಿತಿ ಪ್ರಕಾರ ಬರಬೇಕು ಅಂತ ನಮ್ಮ ಆಸೆ ಇದೆ. ನೋಡೋಣ. ಫಸ್ಟ್ ಟೈಮ್ ಬೆಂಗಳೂರಲ್ಲಿ ಮಾಡ್ತಾರೆ. ಸಂಪರ್ಕ ಮಾಡೋದು ನಾವು ನಮಗೆ ಈ ಜಿಲ್ಲೆಯಲ್ಲಿ ಸಂಪರ್ಕ ಮಾಡೋದು ಏನು ಧನಂಜಯ ಅವರು ಇದ್ದಾರೆ, ಜಿಲ್ಲಾಧ್ಯಕ್ಷರು. ಅವರು ಸಂಪರ್ಕ ಮಾಡೋದು ಇಲ್ಲಿನವರು. ಅವ್ರು ನಮಗೆ ಮಾಹಿತಿ ಕೊಡ್ತಾರೆ. ಪಾಂಪ್ಲೆಟ್ಗಳಿದೆ, ತಾಲೂಕಿನಿಂದ ಜಿಲ್ಲಾಧ್ಯಕ್ಷರಿಗೆ ಮಾಹಿತಿ ಕೊಡ್ತೀವಿ. ಅವರು ಆ ಪಾಂಪ್ಲೆಟ್ಗಳು ಕೊಟ್ಟಿರ್ತೀವಿ ನಾವು. ಅದ್ರ ಪ್ರಕಾರ ಅದನ್ನು ಮಾಹಿತಿ ಕೊಟ್ಟರೆ ನಾವು ಅವ್ರಿಗೆ ಏನು ನಿಬಂಧನೆಗಳೆಲ್ಲ ತಿಳ್ಕೊಂಡು ಅವ್ರಿಗೆ ನಾವು ಕರೆದು ಮಾತಾಡಿ ಅವ್ರು ಬರೋದಕ್ಕೆ ಏನು ವ್ಯವಸ್ಥೆ ಮಾಡಬೇಕು ಅದನ್ನೆಲ್ಲ ಮಾತಾಡಿ ನಾವು ಅದು ಎಲ್ಲ ಮಾಡೋದಕ್ಕೆ ಧನಂಜಯನು ಇಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ಇರೋದ್ರಿಂದ ಎಲ್ಲ ತಾಲೂಕು ಅಧ್ಯಕ್ಷಗಳು ಸಂಪರ್ಕ ಮಾಡಿಕೊಂಡು ಒಂದು ಮಾಹಿತಿ ತಗೊಂಡು ನಾವು ಮಾಡ್ತೀವಿ. ಧನಂಜಯ ಅಮ್ಮಲ್ ಅಂತೇಳಿ ಬಳ್ಳಾರಿ ಜಿಲ್ಲಾ ಮಡಿವಾಳರ ಸಂಘದ ಅಧ್ಯಕ್ಷರು. ಈ ಏನು ನಮ್ಮ ಮಡಿವಾಳರ ಜಾಗೃತಿ ವೇದಿಕೆ ಟ್ರಸ್ಟ್ನಿಂದ ಈ ಸಾಮೂಹಿಕ ಕಾರ್ಯಕ್ರಮಗಳು ಏನು ಹಮ್ಮಿಕೊಂಡಿದ್ದಾರೆ, ಈ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಈ ತಾಲೂಕುಗಳು ಏನಿದಾವೆ, ನಮ್ಮ ತಾಲೂಕು ಅಧ್ಯಕ್ಷರು ಉಲ್ಗಪ್ಪ ಅಂತಿದ್ದಾರೆ, ಈ ಪ್ರಸ್ತುತ ಬಂದಿರೋ ಪ್ರಧಾನ ಕಾರ್ಯದರ್ಶಿಗಳು, ಅವರು ಹಂಗೆ ತಾಲೂಕು ಅಧ್ಯಕ್ಷಗಳಿಗೆ ಅವ್ರಿಗೆ ಗಮನಕ್ಕೆ ತೊಗೊಂಬಂದು ಅವ್ರಲ್ಲಿದ್ದ ಹಳ್ಳಿಗಳು ನಮ್ಮ ಕಟ್ಟೆ ಮಡಿವಾಳ ಬಡವರು ಯಾರಿದ್ದಾರೆ ಅವ್ರಿಗೆ ಮುಟ್ಟಂಥ ಕೆಲಸ ಈ ಉಪಯೋಗನ ಎಲ್ಲರೂ ಉಪಯೋಗ ಮಾಡ್ಕೊಳ್ರಿ ಅಂತೇಳಿ ಇಲ್ಲಿಂದ ಕಳಿಸ್ಕೊಟ್ಟು ಕರ್ಕೊಂಬರೋವರೆಗೂ ನನ್ನ ಜವಾಬ್ದಾರಿ ಇರುತ್ತೆ. ಅವರಿಗೆ ಮಡಿವಾಳ ಜಾಗೃತಿ ವೇದಿಕೆಯಿಂದ ಬಟ್ಟೆ, ಕಾಲ್ ಚೈನು, ವಾಚು ಮತ್ತು ಮಾಂಗಲ್ಯ ಮತ್ತು ಇಷ್ಟೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಮತ್ತು ಬಂದು ಹೋಗೋದಕ್ಕೆ ಅವರಿಗೆಲ್ಲ ಊಟದ ವ್ಯವಸ್ಥೆ ಮತ್ತು ಅವ್ರಿಗೇನು ಎಕ್ಸ್ಪೆಂಡಿಚರ್ಸ್ ಏನಿದೆ, ಟ್ರೈನ್ ಆಗ್ಬೋದು ಇಲ್ಲ ಬಸ್ ಆಗ್ಬೋದು, ಅದು ಜಾಗೃತಿ ವೇದಿಕೆಯಿಂದ ನೋಡ್ಕೊತಾರೆ. ಈ ಮೂಲಕ ನಿಮ್ಮ ಮೂಲಕ ಈ ಮಾಧ್ಯಮದ ಮೂಲಕ ನಾನು ಕೇಳ್ಕೊಳ್ಳೋದು ಏನಂದರೆ, ನಮ್ಮ ಮಡಿವಾಳ ಸಮಾಜದವರು ನಾವು ಕಟ್ಟಕಡೆ ಮಡಿವಾಳರು ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕವಾಗಿ ಮುನ್ನೆಲೆಗೆ ಬರ್ತಾ ಇದ್ದೀವಿ. ಎಲ್ಲ ಒಬ್ರಿಗೊಬ್ಬರು ನಾವು ಇತ್ತೀಚೆಗೆ ಈ ವಿದ್ಯಾಭ್ಯಾಸದಲ್ಲಿ ಕೂಡ ಸ್ವಲ್ಪ ಮುಂದುವರಿತಾ ಇದ್ದೀವಿ. ಈ ಸದುಪಯೋಗವನ್ನು ಸ್ವಲ್ಪ ಮಾಡ್ಕೋಬೇಕಂತೇಳಿ ಈ ಮೂಲಕ ನಾನು ನಮ್ಮ ಸಮಾಜದವ್ರನ್ನ ಕೇಳ್ಕೊತೀನಿ. ಏನಾದರೂ ತಮಗೆ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಂದ್ರೆ ನಮ್ಮ ಸಮಾಜದವರು 9008-343-999 ಈ ನಂಬರು ನನ್ನ ಮೊಬೈಲ್ ಸಂಖ್ಯೆ. ತಾವು ನನಗೆ ಗಮನಕ್ಕೆ ತೊಗೊಂಬಂದರೆ ನಾನು ರಾಜ್ಯದ ಗಮನಕ್ಕೆ ತಗೊಂಡೋಗಿ ನಾನು ಅವ್ರಿಗೆಲ್ಲ ಸರಿಪಡ್ಕೊಳ್ಳೋಂಥ ಕೆಲಸ ನಾನು ಮಾಡ್ತೀನಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.